ಇವತ್ತಿನ ವಿಡಿಯೋದಲ್ಲಿ ಮಿನಿ ಮಂತ್ರಾಲಯ ಅಂತಾನೆ ಪ್ರಸಿದ್ಧಿಯಾಗಿರುವ ಬೆಂಗಳೂರಿನ ಕ್ಷೇತ್ರ ಕಾಮಧೇನು ಕ್ಷೇತ್ರ. ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾವೆಲ್ಲ ದೇವರ ದರ್ಶನಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ರಾಯರ ದರ್ಶನನೂ ಆಯಿತು. ಮತ್ತೆ ದೇವಸ್ಥಾನ ಹೇಗಿದೆ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ಬಸ್ ನಂಬರ್ಗಳನ್ನು ಸಹ ಹಾಕಿರ್ತೀನಿ ನೋಡಿ. ಮತ್ತೆ ನಾವು ಹೌಸಿಂಗ್ ಬೋರ್ಡಿನ ಬಸ್ನಲ್ಲಿ ಹೊರಟ್ವಿ. ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿದರೆ ಜೀವನವೇ ಬದಲಾಗುವುದು. ಮಂತ್ರಾಲಯವೆಂದೇ ಕರೆಯಲಾಗುವ ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಈಡೇರಿಸುವ ರಾಯರ ಪವಾಡಮಯ ಸನ್ನಿಧಾನವಾಗಿದೆ. ಇಲ್ಲಿನ ಮೂಲ ಬೃಂದಾವನವು ಕೇವಲ ರಾಯರ ನಾಮವನ್ನೊಳಗೊಂಡ ಪುಸ್ತಕಗಳಿಂದ ನಿರ್ಮಿತವಾಗಿದೆ. ಕಾಮಧೇನು ಕ್ಷೇತ್ರದ ಇತಿಹಾಸ, ಮಹತ್ವ ಹಾಗೂ ಈ ಪವಿತ್ರ ಸನ್ನಿಧಾನದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ. ನಾವು ಎತ್ತ ಸಾಗಿದರೂ ಅತ್ತ ರಾಯರ ಭಕ್ತರು ಕಾಣಸಿಗುತ್ತಾರೆ. ಹಾಗೆಯೇ ರಾಯರ ಮಠ, ರಾಯರ ಸನ್ನಿಧಾನವು ಕಾಣಬಹುದು. ರಾಯರ ಸನ್ನಿಧಾನವು ತನ್ನದೇ ಆದ ಪವಾಡಗಳ ಮೂಲಕ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಾ ಅಂತಹ ಪವಾಡಮಯ ರಾಯರ ಸನ್ನಿಧಾನವೆಂದು ಬೆಂಗಳೂರಿನ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ನಲ್ಲಿರುವ ಕಾಮಧೇನು ಕ್ಷೇತ್ರ. ಈ ಕ್ಷೇತ್ರವು ರಾಯರ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟ ಸನ್ನಿಧಾನವಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಲಿಯುಗ ಕಲ್ಪತರು, ಕಾಮಧೇನು ಕಲ್ಪವೃಕ್ಷ ಹಾಗೂ ಜಗದ್ಗುರು ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವನ್ನು ಕಾಮಧೇನು ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಗೋವುಗಳನ್ನು ಅಂದರೆ ಕಾಮಧೇನುಗಳನ್ನು ಸಾಕುವುದರಿಂದ ಇದಕ್ಕೆ ಕಾಮಧೇನು ಎನ್ನುವ ಹೆಸರು ಬಂದಿರಬಹುದು. ಈ ದೇವಾಲಯವು ದೈವಕ ಶಕ್ತಿಯನ್ನು ಹೊಂದಿರುವ ಸನ್ನಿಧಾನವಾಗಿದ್ದು, ಇಲ್ಲಿಗೆ ಬಂದ ಭಕ್ತರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಕಾಮಧೇನು ಕ್ಷೇತ್ರವನ್ನು ಸುಮಾರು 20 ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿ ಎಸ್.ಎನ್. ಗುರುಶೇಷ ಅವರು ಪ್ರಾರಂಭಿಸಿದರು. ಇವರು ಹಿಂದೆ ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥವನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದವರು. ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯ ಮೇರೆಗೆ ಅವರು ಮಂತ್ರಾಲಯಕ್ಕೆ ಆಗಮಿಸುತ್ತಿದ್ದ ಭಕ್ತರಿಂದ ರಾಘವೇಂದ್ರ ನಾಮವನ್ನು ಬರೆಸಿ ಲೇಖನ ಮಹಾಯಜ್ಞವನ್ನು ಇವರು ಮಾಡಿಸಿದರಂತೆ. ಇದರಿಂದ ಸಂಗ್ರಹವಾದ ಲಕ್ಷ ಪುಸ್ತಕಗಳನ್ನು ಮಾಗಡಿ ರಸ್ತೆಯ ಕಡಬಗೆರೆಯ ಹೊಲವೊಂದರಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರಲ್ಲಿ ರಾಯರ ನಾಮ ಬರೆದ ಎಲ್ಲಾ ಪುಸ್ತಕಗಳನ್ನಿಟ್ಟು ಆ ಗಂಟನ್ನು ರಾಯರ ರೂಪದಲ್ಲಿ ಪೂಜಿಸತೊಡಗುತ್ತಾರೆ. ಮುಂದೆ ಈ ಪುಸ್ತಕಗಳಿರುವ ಸನ್ನಿಧಾನವೇ ವೃಂದಾವನವಾಯಿತು. ಕಳೆದ 8 ವರ್ಷಗಳಲ್ಲಿ ಹೊಸ ದೇವಾಲಯವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ದೈವಿಕ ಅನುಭವವನ್ನು ಪಡೆದುಕೊಳ್ಳುತ್ತಾರೆ. ಈ ದೇವಾಲಯವು ಬೆಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಈ ಕಾಮಧೇನು ಕ್ಷೇತ್ರವನ್ನು 2ನೇ ಮಂತ್ರಾಲಯ, ಬೆಂಗಳೂರಿನ ಮಂತ್ರಾಲಯ ಎಂದೆಲ್ಲ ಕರೆಯಲಾಗುತ್ತದೆ. ಬೃಂದಾವನವನ್ನು 12 ಕಲ್ಲಿನ ಕೆತ್ತಿದ ಕಂಬಗಳಿಂದ ನಿರ್ಮಿಸಲಾಗಿದ್ದು, ಗರ್ಭಗುಡಿ ಪ್ರವೇಶ ದ್ವಾರದ ಮುಂದೆ 2 ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿದೆ. ಕಾಮಧೇನು ಕ್ಷೇತ್ರ ದೇವಾಲಯವು ಒಂದೇ ಶಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ವಿಗ್ರಹವನ್ನು ಹೊಂದಿದೆ. ಇದು ಭೂವರಹ ಸ್ವಾಮಿ, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಸಹ ಹೊಂದಿದೆ. ಇಲ್ಲಿನ ಬೃಂದಾವನವು ರಾಯರ ನಾಮವಿರುವ ಪುಸ್ತಕಗಳಿಂದ ನಿರ್ಮಿತವಾಗಿದೆ. ದೇವಸ್ಥಾನವು ಪ್ರತ್ಯೇಕವಾದ ಕೋಣೆಯನ್ನು ಹೊಂದಿದ್ದು, ದೇವಿಯರಾದ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿಯನ್ನು ಒಳಗೊಂಡಿದೆ. ಇದು 108 ಕೋಟಿ ಶ್ರೀ ರಾಘವೇಂದ್ರರ ಗ್ರಂಥಗಳನ್ನು ಸ್ಥಾಪಿಸಿದ ಭಾರತದ ಏಕೈಕ ಸ್ಥಳವಾಗಿದೆ. ಇಲ್ಲಿನ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞ ಬೃಂದಾವನವನ್ನು ಮೃತ್ತಿಕ ಬೃಂದಾವನ ಎಂದು ಕರೆಯಲಾಗುತ್ತದೆ. ಇದರ ಆವರಣದಲ್ಲಿ ನಾವು ರಾಯರಿಗೆ ಪ್ರಿಯವಾದ ತುಳಸಿ ತೋಟವನ್ನು ಸಹ ನೋಡಬಹುದು. ನಿಯಮಿತವಾಗಿ ಮತ್ತು ವಾರಕ್ಕೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ರಾಯರ ಆಶೀರ್ವಾದ ಪಡೆಯುವುದರ ಮೂಲಕ ಪವಾಡಗಳನ್ನು ಅನುಭವಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನವಾದ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹಾಗೂ ಭಾನುವಾರದಂದು ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ. ಸಾಕಷ್ಟು ಭಕ್ತರು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದರಿಂದ, ಮದುವೆ ಸಮಸ್ಯೆಗಳನ್ನು ದೂರಾಗಿಸಿಕೊಳ್ಳುವುದರಿಂದ, ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರಾಗುವುದರಿಂದ, ಸಂತಾನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ, ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಮೂಲಕ ಪವಾಡಗಳನ್ನೇ ಅನುಭವಿಸಿದ್ದಾರೆ. ಇಲ್ಲಿಗೆ ಆಗಮಿಸುವ ಭಕ್ತರೇ ಈ ಸನ್ನಿಧಾನದ ಪವಾಡಗಳ ಬಗ್ಗೆ ನಿಮಗೆ ತಿಳಿಸುತ್ತಾರೆ.
ಒಮ್ಮೆ ಭೇಟಿ ಕೊಟ್ಟರೆ ಅವರ ಬಾಯಿಂದಲೇ ನೀವು ಕೇಳಬಹುದು. ಅದಲ್ಲದೆ ಇಲ್ಲಿ ತುಪ್ಪದ ದೀಪವನ್ನು ಬೆಳಗುವುದಕ್ಕೆ ವಿಶೇಷ ಮಹತ್ವವಿದೆ. ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವ ಮೂಲಕ ತುಪ್ಪದ ದೀಪವನ್ನು ಬೆಳಗಿಸಬಹುದು. ರಾಯರಿಗೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಇಲ್ಲಿ ಭಕ್ತರು ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ದೀಪೋತ್ಸವವನ್ನು ನಡೆಸುತ್ತಾರೆ. ಇದರೊಂದಿಗೆ 21 ವಿಧದ ವಿಶೇಷ ಆರತಿಗಳನ್ನು ಕೂಡ ರಾಯರಿಗೆ ನೆರವೇರಿಸಲಾಗುತ್ತದೆ. ಇಲ್ಲಿ ನಡೆಯುವ ಭಜನೆಯಲ್ಲಿ ಪಾಲ್ಗೊಳ್ಳುವುದೇ ಅತ್ಯಂತ ವಿಶೇಷ. ಗುರುವಾರದ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಷ್ಟಾವಧಾನ ಸೇವೆಯನ್ನು ಆಯೋಜಿಸಲಾಗುತ್ತದೆ. ಗುರುವಾರ ಮತ್ತು ಭಾನುವಾರದ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಪ್ರಸಾದವನ್ನು ಸ್ವೀಕರಿಸಬಹುದು. ಇಲ್ಲಿ ನಾವು ಅನ್ನ, ಬೇಳೆ, ತುಪ್ಪ, ಅಡಿಗೆ ಎಣ್ಣೆಯ ವಿಷಯದಲ್ಲಿ ಜನರು ಉದಾರವಾಗಿ ದಾನ ಮಾಡಬಹುದು. ಅದು ಭಕ್ತರಿಗೆ ಪ್ರಸಾದವನ್ನು ನೀಡಲು ಸಹಾಯ ಮಾಡುತ್ತದೆ. ದೇವಾಲಯದ ಯಾವುದೇ ವಿಸ್ತರಣೆಗೆ ಅಗತ್ಯವಿರುವ ಸಿಮೆಂಟ್, ಇಟ್ಟಿಗೆ ಮತ್ತು ಕಬ್ಬಿಣವನ್ನು ಸಹ ಜನರು ಇಲ್ಲಿ ದಾನ ಮಾಡಬಹುದು. ಮತ್ತೆ ಕಾಮಧೇನು ಕ್ಷೇತ್ರದಲ್ಲಿ ಪೂಜೆ ಮಾಡುವುದರ ಪ್ರಯೋಜನ ಏನಂದ್ರೆ ಸ್ವಯಂ ಪೂರ್ಣ ಆತ್ಮವಿಶ್ವಾಸ ಮತ್ತು ಸ್ವತಂತ್ರವಾಗಿರಲು ಸಹಾಯ ಮಾಡುವ ದೃಢವಾದ ನಿರ್ದೇಶನದ ಅರಿವನ್ನು ಹರಡಲು ಸಮಾಜಕ್ಕೆ ನಿರ್ದೇಶನದ ಅರ್ಥವನ್ನು ನೀಡುವುದು ದೇವಾಲಯದ ಮುಖ್ಯ ಗುರಿಯಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಆಧ್ಯಾತ್ಮ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ನೀಡುವ ಉದ್ದೇಶದಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಈಡೇರಿದ ಸಾಕಷ್ಟು ಉದಾಹರಣೆಗಳಿವೆ. ಪ್ರತಿ ಭೇಟಿಯಲ್ಲೂ ಭಕ್ತರ ವಿಶೇಷವಾದ ದೈವಿಕ ಅನುಭವವನ್ನು ಇಲ್ಲಿ ಪಡೆದುಕೊಳ್ಳುತ್ತಾರೆ. ನಂತರ ದೇವಸ್ಥಾನವು ಲಕ್ಷ್ಮೀ ಪೂಜೆ, ಪ್ರತಿನಿತ್ಯ ತುಳಸಿ ಪೂಜೆ, ಶ್ರೀ ರಾಘವೇಂದ್ರ ಸ್ವಾಮಿಗೆ ಸೇವೆ, ಸ್ವರ್ಣಗೌರಿ ವ್ರತ, ನಾಗರ ಪಂಚಮಿ, ಭೀಮನ ಅಮಾವಾಸ್ಯೆ ಪೂಜೆ, ಉಪಕರ್ಮ, ವರಮಹಾಲಕ್ಷ್ಮಿ ವ್ರತ ಮತ್ತು ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯನ್ನು ನಡೆಸುತ್ತದೆ. ಇದರೊಂದಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಶ್ರೀ ಗೌರಿ ಗಣೇಶ ಹಬ್ಬ ಮತ್ತು ದಸರಾ ಹಬ್ಬವನ್ನು ಸಹ ಆಚರಿಸುತ್ತದೆ. ರಾಯರ ಈ ಸನ್ನಿಧಾನಕ್ಕೆ ನೀವು ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಹಾಗೂ ಗುರುವಾರ, ಭಾನುವಾರ ಮುಂಜಾನೆ 7ರಿಂದ 7ರವರೆಗೂ ಸಂಜೆ ಭೇಟಿ ನೀಡಬಹುದು. ನೋಡಿದ್ರಲ್ಲ, ಈ ಮಿನಿ ಮಂತ್ರಾಲಯ ದೇವರ ಬಗ್ಗೆ ನೀವು ತಿಳ್ಕೊಂಡ್ರಲ್ಲ, ಇದೇ ಆ ದೇವಸ್ಥಾನ. ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಈ ವಿಡಿಯೋ ಮೂಲಕ ದೇವಸ್ಥಾನದ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ದೇವಸ್ಥಾನದ ಒಳಗೆ ಯಾವ ರೀತಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ, ಸೊ ದೇವರ ದರ್ಶನ ಮಾಡೋಣ ಅಂತ. ಸುಮಾರು ಜನ ಬಂದಿದ್ರು. ಮತ್ತೆ ನಿಮ್ಗೆ ಈ ದೇವಸ್ಥಾನದ ಒಳಗೆ ಖಂಡಿತವಾಗ್ಲೂ ಹೋದ್ರೆ ನಿಮ್ಗೆ ರಿಯಲ್ ಮಂತ್ರಾಲಯಕ್ಕೆ ಹೋಗೋದಷ್ಟೇ ಫೀಲ್ ಆಗುತ್ತೆ ನಿಮ್ಗೆ. ಇಲ್ಲಿ ಬೃಂದಾವನ ದರ್ಶನ ಮಾಡ್ಕೊಳ್ಳಿ. ನಮ್ಗೆ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನಂತರ ಅಲ್ಲಿಂದ ನಾವು ಮಂತ್ರಾಕ್ಷತೆಯನ್ನ ತಗೊಂಡೋಣ ಅಂತ ಮತ್ತೊಂದು ಕ್ಯೂಯಲ್ಲಿ ನಿಂತ್ಕೊಂಡು ಮಂತ್ರಾಕ್ಷತೆಯನ್ನ ತಗೊಂಡು ಅಲ್ಲಿಂದ ವಲ್ಲಿ ಕಲ್ಪವಲ್ಲಿ ಅಮ್ಮನವರ ದರ್ಶನ ಪಡೆದೆವು. ನೋಡ್ತಾ ಇರ್ಬೋದು ಆ ದೇವರು. ನಾನು ನಿಮ್ಗೆ ಸ್ಟೋರಿಯಲ್ಲಿ ಮೊದಲೇ ಹೇಳಿದೀನಿ. ನಂತರ ಇಲ್ಲಿ ಒಂದು ಚಿಕ್ಕ ವಸ್ತು ಸಂಗ್ರಹಾಲಯ ಅಂತ ಇತ್ತು, ಸೊ ಅಲ್ಲಿ ಸಹ ನಾವು ಭೇಟಿ ನೀಡಿದ್ವಿ. ಅಲ್ಲಿ ನಿಮ್ಗೆ ಬೇಕಾದಂತಹ ಸ್ನಾಕ್ಸ್ ಆಗಿರ್ಬೋದು, ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಮತ್ತೆ ಕೆಲವೊಂದು ಬುಕ್ಸ್ಗಳು ಸಹ ಎಲ್ಲ ಇರುತ್ತೆ. ಮತ್ತೆ ನಿಮ್ಗೆ ಈ ಕೆಲವೊಂದು ಫೋಟೋಗಳು ಸಹ, ವಿಭಿನ್ನವಾದಂತಹ ಫೋಟೋಗಳು ಸಹ ನಿಮ್ಗೆ ಸಿಗುತ್ತೆ. ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು. ದೇವರ ಸನ್ನಿಧಾನದಲ್ಲಿ ನಾವು ಕೆಲವೊಂದು ಐಟಮ್ ಅನ್ನ ಪರ್ಚೇಸ್ ಮಾಡಿದ್ವಿ. ನೋಡಿ, ಇದು ತುಲಾಭಾರ ಮಾಡುವಂತಹ ಜಾಗ. ಯಾರಾದ್ರೂ ಅರ್ಕೆ ಓದ್ಕೊಂಡಿರ್ತಾರ, ಸೊ ಅವರು ಇಲ್ಲಿ ತುಲಾಭಾರವನ್ನ ನಡೆಸ್ತಾರೆ. ಇಲ್ಲಿ ತುಪ್ಪದ ದೀಪೋತ್ಸವಕ್ಕೆ ಕೌಂಟರ್ ಅದು. ನಂತರ ನಾವು ದೇವರ ದರ್ಶನವೆಲ್ಲ ಮುಗಿಸಿ ಹೊರಗಡೆ ಎಕ್ಸಿಟ್ ಆದ್ವಿ. ಅದಾದ್ಮೇಲೆ ಅಲ್ಲಿ ನಾವು ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡಿದ್ವಿ. ನೋಡಿ, ಪ್ರಸಾದಕ್ಕೆ ಮೊಸರನ್ನವನ್ನ ಕೊಟ್ಟಿದ್ರು, ಹಾಗೆ ಸ್ವೀಟ್ ಪೊಂಗಲನ್ನ ಸಹ ನೀಡಿದ್ರು. ನಮ್ಗೆ ಫುಲ್ ಹೊಟ್ಟೆ ತುಂಬೋಯ್ತು, ಅಷ್ಟು ಚೆನ್ನಾಗಿತ್ತು ದೇವರ ಪ್ರಸಾದ.
ನಂತರ ದೇವಸ್ಥಾನದಿಂದ ಪೂರ್ತಿಯಾಗಿ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಹೊರಗಡೆಯಿಂದ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ರಾಯರ ಬಗ್ಗೆನೂ ಸಹ ಮಾಡಿದ್ದೀನಿ, ಹೊನ್ನವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳದ್ದು. ಅದನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನು ಸಹ ನೋಡಿ. ನಮ್ಗೆ ಈ ರಾಯರ ದರ್ಶನ ಮಾಡಿದ್ದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಅನ್ನಿಸ್ತು. ಹಾಗೆ ಹೊರಗಡೆ ಬಂದ್ವಿ, ಅಲ್ಲಿ ಬಜ್ಜಿ ಮಾಡ್ತಾ ಇದ್ರು, ಬಿಸಿ ಬಿಸಿ ಬಜ್ಜಿ. ಅದನ್ನ ತಗೊಂಡು ಟೇಸ್ಟ್ ನೋಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಶಾಪಿಂಗ್ ಸಹ ಮಾಡೋದಕ್ಕೆ ತುಂಬಾನೇ ವೆರೈಟಿ ಅಂಗಡಿಗಳಿದೆ. ಮತ್ತೆ ನಿಮ್ಗೆ ಎಲ್ಲಾ ತರಕಾರಿಗಳು ಸಹ ಫ್ರೆಶ್ ಆಗಿ ಸಿಗುತ್ತೆ. ಅದಾದ್ಮೇಲೆ ಒಂದು ಚುರುಮುರಿಯನ್ನ ತಗೊಂಡ್ವಿ. ಚುರುಮುರಿ ಸಹ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನಂತರ ಅಲ್ಲಿ ನಾವು ಕೆಲವೊಂದು ತರಕಾರಿಗಳನ್ನ ಮತ್ತೆ ತಗೊಂಡ್ವಿ. ಹಾಗೆ ಬೆಲ್ದಣ್ಣು ಸಿಕ್ಕಿತ್ತು, ಸೊ ಬೆಲ್ದಣ್ಣನ್ನು ಸಹ ತಗೊಂಡಿದ್ವಿ. ನಮ್ಗೆ ಊಟ ತುಂಬಾ ಆಗಿದ್ರಿಂದ ಹೊರಗಡೆ ಬಂದು ಬೇರೆ ಏನಾದ್ರು ತಿನ್ನಕ್ಕೂ ಸಹ ಆಗ್ಲಿಲ್ಲ. ಅದಕ್ಕಾಗಿ ಲೈಟ್ ಆಗಿ ಬಜ್ಜಿ ಮತ್ತೆ ಚುರುಮುರಿ ಎಲ್ಲ ತಗೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತರಕಾರಿ ಅಂತ. ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಾವು ಬ್ಯಾಗ್ ಏನೋ ತಗೊಂಡು ಹೋಗಿರ್ಲಿಲ್ಲ, ನಮ್ಗೆ ಐಡಿಯಾನೇ ಇರಲಿಲ್ಲ ಇಷ್ಟೆಲ್ಲ ತರಕಾರಿ ಸಿಗುತ್ತೆ ಅಂತ. ಜಸ್ಟ್ ಹಾಗೆ ಕವರಲ್ಲೇ ತಗೊಂಡ್ ಬಂದ್ವಿ. ನಂತರ ಅಲ್ಲೇ ಮುಂದೆ ಸಾಯಿಬಾಬಾ ದೇವಸ್ಥಾನ ಇತ್ತು. ಸೊ ಈ ದೇವಸ್ಥಾನಕ್ಕೆ ಹೋದ ನಂತರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ಸೊ ಹಾಗಾಗಿ ಅಲ್ಲಿಂದ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಹೋಗ್ತಾ ರೋಡಲ್ಲಿ ನೋಡ್ತಾ ಇರ್ಬೋದು, ಅಲ್ಲೂ ಸಹ ಸುಮಾರು ತರಕಾರಿ ಅಂಗಡಿಗಳಿತ್ತು. ಅಲ್ಲಿಂದ ಸ್ವಲ್ಪ ದೂರನೇ ಅಷ್ಟೇ ಇರೋದು ಸಾಯಿಬಾಬಾ ದೇವಸ್ಥಾನ, ನಿಮ್ಗೆ ವಾಕೇಬಲ್ ಇದೆ. ಒಂದ್ 2 ನಿಮಿಷನೂ ಆಗಲ್ಲ ನಿಮ್ಗೆ, ಅಷ್ಟೇ ಹತ್ರ ಇರೋದು ದೇವಸ್ಥಾನ ಅದು. ನೋಡಿ ಇದು ತಾಟ್ಲಿಂಗ್ ಅಂತ ಚೆನ್ನಾಗಿರುತ್ತೆ, ತುಂಬಾನೇ ಇಷ್ಟ ನನಗದು. ನೋಡಿ ಇದೆ ಆ ಸಾಯಿಬಾಬಾ ಮಂದಿರ, ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಟ್ಯಾಚ್ಯೂ ಎಲ್ಲ ನೋಡ್ತಾ ಇರ್ಬೋದು. ಇದು ನಿಮ್ಗೆ ಎಂಟ್ರೆನ್ಸ್ ಹೋಗ್ಬೇಕಾಗುತ್ತೆ. ನಾವಲ್ಲಿ ಸೈಡ್ ಅಲ್ಲಿ ಚಪ್ಪಲ್ ಅನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಸೈಡ್ ಅಲ್ಲಿ ಹೋದ್ವಿ. ಗುರುವಾರ ಆಗಿದ್ರಿಂದ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಎರಡೂ ದರ್ಶನ ಮಾಡಿದ್ರಿಂದ ಖುಷಿ ಅನ್ನಿಸ್ತು. ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಮತ್ತು ದತ್ತಾಪೀಠ. ನೋಡಿ ಇದು ಎಂಟ್ರೆನ್ಸ್. ಇದು ನಾವು ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲೂ ಸಹ ಕಡ್ಲೆಕಾಯಿ ಪರಿಷೆ ಎಲ್ಲ ನಡೆಯುತ್ತಂತೆ. ಬಟ್ ನಮಗೆ ಬಸವನಗುಡಿಯಲ್ಲಿ ನಡೆಯೋದು ಗೊತ್ತಿರುತ್ತೆ, ಬಟ್ ಇಲ್ಲಿ ನಡೆಯೋದಷ್ಟು ನಮ್ಗೆ ಐಡಿಯಾ ಇರ್ಲಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರಿಂದ ನಮ್ಗೆ ಗೊತ್ತಾಯ್ತು. ನೋಡಿ ಇದು ಎಂಟ್ರೆನ್ಸ್. ಇದು ಇಲ್ಲಿ ಕೆಲವರು ಆಗ್ಲೇ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು, ಸಾಯಿಬಾಬಾರ ದರ್ಶನ ಮಾಡ್ಕೊಂಡು. ನೋಡಿ ಇದು ದೇವಸ್ಥಾನದ ವ್ಯೂ. ಇದು ಇಲ್ಲಿ ಹಸುಗಳು ಸಹ ಇತ್ತು, ಚೆನ್ನಾಗಿತ್ತು. ನಂತರ ಅಲ್ಲಿಂದ ನಾವು ಅಲ್ಲೂ ಸಹ ಒಂದು ಕ್ಯೂ ಇತ್ತು, ಸೊ ಹಾಗಾಗಿ ಅಲ್ಲೂ ಸಹ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ತುಂಬಾ ಏನು ಕ್ಯೂ ಇರ್ಲಿಲ್ಲ, ಅಷ್ಟು ಒಂದು ಬೇಗ ಬೇಗ ಮೂವ್ ಆಗ್ತಾ ಇತ್ತು. ನೋಡಿ ನೀವು
ಮತ್ತೆ ಇಲ್ಲಿ ಭಜನೆ ಸಹ ಮಾಡ್ತಾ ಇದ್ರು. ಮತ್ತೆ ಇಲ್ಲೂ ಸಹ ಹರಕೆ ಕಟ್ತಾರಂತೆ. ಈ ರೀತಿಯಾಗಿ ಹರಕೆ ಕಟ್ಕೋಬೇಕಾಗುತ್ತೆ. ಅಲ್ಲಿ ಹಾಕಿರ್ತಾರೆ ಬೋರ್ಡ್, ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀವು ಹರಕೆಯನ್ನ ಕಟ್ಕೋಬಹುದು. ಮತ್ತೆ ಇಲ್ಲಿ ನಾವು ಹಾಗೆ ಕ್ಯೂ ಅಲ್ಲಿ ಹೋಗ್ತಾ ಇಲ್ಲಿ ಜ್ಯೋತಿಷಿ ಸಹ ಹೇಳ್ತಾರೆ. ನೋಡಿ ಸಾಯಿಬಾಬಾರ ದರ್ಶನ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಮತ್ತೆ ನಾವು ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹಿಡ್ಕೊಂಡು ಮನೆಗೆ ಹೋದ್ವಿ. ತರಕಾರಿಗಳನ್ನೆಲ್ಲ ಶಾಪ್ ಮಾಡ್ಕೊಂಡು ಈ ರೀತಿಯಾಗಿ ಕೆಲವೊಂದು ಐಟಮ್ಗಳನ್ನ ಶಾಪ್ ಮಾಡಿದ್ವಿ. ಹಾಗೆ ನಾನು ಚಿಕ್ಕದಾಗಿ ಕೀ ಬಂಚನ್ನು ಸಹ ತಗೊಂಡಿದ್ದೆ. ಮತ್ತೆ ಒಂದು ಕಾಯಿ ಬರ್ಫಿಯನ್ನು ಸಹ ತಗೊಂಡಿದ್ದೆ. ಇಷ್ಟ ಆಗಿತ್ತು ನಮ್ಮ ಮಿನಿ ಮಂತ್ರಾಲಯ, ರಾಯರ ದರ್ಶನ ಮತ್ತು ಸಾಯಿಬಾಬಾರ ದರ್ಶನ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ, ನೀವು ಸಹ ಒಮ್ಮೆ ದರ್ಶನ ಮಾಡಿ ಹೇಗಿತ್ತು ದರ್ಶನ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.